ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯಶೋಮತಿ ರವಿ ಬೆಳಗೆರೆ. ಹಬ್ಬ ಅಂದ್ರೇನೆ ಒಂದು ಉಲ್ಲಾಸ, ಉತ್ಸಾಹ, ಸಂಭ್ರಮ, ಸಡಗರ ಹಾಗೂ ಹೊಸತನ. ದಿನನಿತ್ಯದ ಕೆಲಸಗಳಲ್ಲಿ ದಣಿದು ಹೋಗಿರುವ ಮನಸ್ಸುಗಳಿಗೆ ಹಬ್ಬ ಹೊಸ ಚೈತನ್ಯ ನೀಡೋದ್ರಲ್ಲಿ ತುಂಬ ಸಹಾಯ ಮಾಡುತ್ತೆ. ಹಬ್ಬ ಅಂದ್ರೇನೆ ಸಣ್ಣ ಮಕ್ಕಳಿಂದ ಹಿಡಿದು ಒಂದು ಮನೆಯಲ್ಲಿರುವಂತಹ ಎಲ್ಲ ಕುಟುಂಬದ ಸದಸ್ಯರು ಸೇರಿ ಆಚರಿಸುವಂತಹ ಒಂದು ಸುಂದರ ಕ್ಷಣಗಳಾಗಿವೆ. ಮನೆ ಮುಂದೆ ರಂಗೋಲಿ, ಬಾಗಿಲಿಗೆ ತೋರಣ ಹಾಗೂ ಅದಕ್ಕೆ ಅಂತ ಖರೀದಿಸುವ ಹೊಸ ಬಟ್ಟೆಗಳು, ಅದನ್ನು ಹಾಕಿ ನಲಿಯುವ ಕ್ಷಣಗಳು ಎಲ್ಲ ಎಷ್ಟು ಅದ್ಭುತವಾಗಿರುತ್ತಲ್ವ. ಹಾಗೆ ಈ ಹಬ್ಬಗಳು ಹೆಚ್ಚಂದರೆ 1 ಅಥವಾ 2 ದಿನ ಇರುತ್ತೆ. ದೀಪಾವಳಿ 5 ದಿನಗಳ ತನಕ ಆಚರಿಸ್ಕೊಂಡ್ರೆ, ನಮ್ಮ ನಾಡ ಹಬ್ಬ ದಸರಾ ಸುಮಾರು 10 ದಿನಗಳ ಕಾಲ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡುವೆ ವಿಜೃಂಭಣೆಯಿಂದ ಆಚರಿಸಿಕೊಳ್ಳುತ್ತೆ. ಇದಕ್ಕೆ ದಸರಾ ಅನ್ನೋ ಹೆಸರು ಯಾಕೆ? ಚೈತ್ರ ನವರಾತ್ರಿಯಲ್ಲಿ 9ನೇ ದಿನ ಜನಿಸಿದಂತಹ ಶ್ರೀರಾಮಚಂದ್ರ ರಾವಣನಿಂದ ಅಪಹೃತಕ್ಕೆ ಒಳಗಾದ ತನ್ನ ಧರ್ಮಪತ್ನಿ ಸೀತೆಯನ್ನು ರಕ್ಷಿಸುವುದಕ್ಕೋಸ್ಕರ ರಾವಣನೊಂದಿಗೆ ಯುದ್ಧ ಮಾಡಿ ಅವನ ಹತ್ಯೆ ಮಾಡಿ ಅಲ್ಲಿಂದ ಅವಳನ್ನು ಕರ್ಕೊಂಡು ಬರುವಂತಹ ಆ ವಿಜಯೋತ್ಸಾಹದ ನೆನಪಿಗಾಗಿ ನಾವು ದಸರಾ ಅನ್ನುವಂತಹ ಹೆಸರಿನಿಂದ ಇದನ್ನು ಆಚರಣೆ ಮಾಡ್ತೀವಿ. ಹೆಣ್ಣು ಮಾಯೆ, ಹೆಣ್ಣು ಮೋಹ, ಹೆಣ್ಣು ಶಕ್ತಿ, ಹೆಣ್ಣು ಸೃಷ್ಟಿ. ಸೂರ್ಯನ ಬಿಸಿಲಿನ ಝಳಕ್ಕೆ ಕಾವೇರಿದ ಹಗಲು ಪೌರುಷದ ಉಗ್ರತೆಯ ಸಂಕೇತವಾದರೆ, ರಾತ್ರಿ ಬೆಳದಿಂಗಳ ತಂಪಿನ ಮೋಹಕ ಲಾವಣ್ಯದ ಮಾರ್ಧವತೆಯ ಸಂಕೇತ. ಹೀಗಾಗಿ ಹಗಲು ಪುರುಷ ಸೂಚಕವಾಗಿಯೂ ರಾತ್ರಿ ಸ್ತ್ರೀ ಸೂಚಕವಾಗಿಯೂ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳು ಹಗಲಿಗೆ ಸೀಮಿತವಾಗಿದ್ದರೆ, ಶಿವರಾತ್ರಿ, ನವರಾತ್ರಿಗಳು ಮಾತ್ರ ರಾತ್ರಿಗೆ ಸೀಮಿತವಾಗಿದೆ. ದೀಪಾವಳಿ ಕೂಡ ರಾತ್ರಿಗೆ ಹೆಚ್ಚು ಸೀಮಿತ. ಶಕ್ತಿ ಸೃಷ್ಟಿಯ ಸಂಕೇತವಾದರೆ, ಶಿವ ಲಯಕಾರಕ. ಸೃಷ್ಟಿ ಲಯಗಳ ಆರಾಧನೆ ನಿಗೂಢ, ರಾತ್ರಿಗೆ ಸೀಮಿತ. ಶಕ್ತಿಯು ನವರೂಪಗಳಲ್ಲಿ, ನವವರ್ಣಗಳಲ್ಲಿ ಆರಾಧಿಸುವ ಹಬ್ಬವೇ ನವರಾತ್ರಿ. ನವ ಅಂದರೆ ನವೀನ, ಹೊಸತು ಅನ್ನುವ ಅರ್ಥದ ಜೊತೆಗೆ ನವ ಅಂದರೆ 9 ಅನ್ನುವ ಅರ್ಥ ಕೂಡ ಬರ್ತದೆ. ಸಂಖ್ಯೆಗಳಲ್ಲಿ 1 ರಿಂದ 9 ಏಕಾಂಕಗಳು. ನವಧಾನ್ಯ, ನವರತ್ನ, ನವಗ್ರಹ, ನವರಂಧ್ರ, ನವಮಾಸ, ನವಶಕ್ತಿ. ನಮಗೆಲ್ಲ ತಿಳಿದಿರುವುದು ಅಶ್ವಯುಜ ಮಾಸದ ಶರದ್ ಋತುವಿನಲ್ಲಿ ನವಶಕ್ತಿಯರನ್ನು ಆರಾಧಿಸುವ ಶರನ್ನವರಾತ್ರಿ ಮಾತ್ರ. ಆದರೆ ಋತುಗಳಿಗನುಗುಣವಾಗಿ 4 ನವರಾತ್ರಿಗಳನ್ನು ಆಚರಿಸಲಾಗುತ್ತದೆ. ಚೈತ್ರ ನವರಾತ್ರಿ, ಆಷಾಢ ನವರಾತ್ರಿ, ಶರನ್ನವರಾತ್ರಿ ಹಾಗೂ ಮಾಘ ನವರಾತ್ರಿ. ಇನ್ನು ವಿಜಯದ ಸಂಕೇತವಾಗಿ ಆಚರಿಸುವಂತಹ ವಿಜಯದಶಮಿ, ಪಾಂಡವರು ವನವಾಸಕ್ಕೆ ತೆರಳುವಾಗ ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಬನ್ನಿ ಮರದೊಳಗೆ ಅವಿತಿಟ್ಟು ಅಜ್ಞಾತವಾಸಗಳಿಂದ ಮರಳಿ ಬಂದು ಅದೇ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಕೌರವರೊಡನೆ ಯುದ್ಧ ಮಾಡಿ ಜಯಗಳಿಸಿದರು. ಹೀಗಾಗಿ 9ನೆಯ ದಿನ ಆಯುಧ ಪೂಜೆಯನ್ನು ಹಾಗೂ 10ನೆಯ ದಿನ ವಿಜಯದ ಸಂಕೇತವಾಗಿ ವಿಜಯದಶಮಿಯನ್ನು ಆಚರಿಸುವ ಪದ್ಧತಿ ರೂಢಿಯಲ್ಲಿದೆ. ವಿಜಯದಶಮಿಯಂದು ಶಮಿ ಅಥವಾ ಬನ್ನಿ ವೃಕ್ಷದ ಪೂಜೆಯನ್ನು ಮಾಡಿ ಶಮೀಪತ್ರೆಯನ್ನು ಮನೆಗೆ ತರಲಾಗುತ್ತದೆ. ಇದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುವುದೆಂಬ ನಂಬಿಕೆ ಇದೆ. ಶಮೀ ಶಮೀಯತೆ ಪಾಪಂ ಶಮೀ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾಣ ಯಾತ್ರಾಯ ಯಥಾಕಾಲಂ ಸುಖಂ ಮಯ ತತ್ವ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ. ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು. ಈ ವಿಜಯದಶಮಿ ಹಾಗೂ ನವರಾತ್ರಿಯ ನವಶಕ್ತಿಗಳು ನಿಮ್ಮೆಲ್ಲರನ್ನು ಕತ್ತಲಿನಿಂದ ಬೆಳಕಿನೆಡೆಗೆ, ಸೋಲಿನಿಂದ ಗೆಲುವಿನೆಡೆಗೆ ಕರೆದೊಯ್ಯಲಿ ಎಂದು ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ನಿಮ್ಮ ಬೆಂಬಲವೇ ನನ್ನ ಅತಿ ದೊಡ್ಡ ಶಕ್ತಿ. ಹೀಗಾಗಿ ದಯವಿಟ್ಟು ನನ್ನ ಈ ಹೊಸ ಕಾರ್ಯಕ್ಕೆ ನಿಮ್ಮೆಲ್ಲರ ಬೆಂಬಲವಿರಲಿ ಎಂದು ಕೇಳ್ಕೊಳ್ತಾ ನನ್ನ 2 ಮಾತನ್ನು